ಬಿಜೆಪಿಯಿಂದ ಈಗ ಉಚ್ಚಾಟನೆಗೊಂಡಿರುವಂತಹ ಶಾಸಕ ಯತ್ನಾಳ್ ಅವರು ಇವತ್ತು ಕೊಪ್ಪಳಕ್ಕೆ ಹೋಗಿದ್ರು. ಏನಕ್ಕೆ? ಕೊಪ್ಪಳದ ಗವಿಮಠಕ್ಕೆ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಭೇಟಿಯನ್ನು ಕೊಟ್ಟರು. ಗವಿಮಠದ ಶ್ರೀಗಳ ಜೊತೆಗೆ ಕೆಲ ಹೊತ್ತು ಯತ್ನಾಳ್ ಅವರು ಚರ್ಚಿಸಿದ್ದಾರೆ. ಗೋಶಾಲೆ ಉದ್ಘಾಟನೆಗೆ ಆಹ್ವಾನಿಸಲು ಭೇಟಿಯನ್ನು ನೀಡಿದ್ರು ಯತ್ನಾಳ್ ಅವರು. ಈ ವೇಳೆ ಯತ್ನಾಳ್ ಬೆಂಬಲಿಗರಿಂದ ಘೋಷಣೆಗಳೆಲ್ಲ ಕೇಳಿ ಬಂದಿದೆ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಜನ್ಮಕ್ಕೂ ಹೋಗಲ್ಲ ಅಂತ ಹೇಳಿ. ನೀವು ಹೋಗೋದಿರಲಿ, ಅವ್ರು ಕರ್ಕೊಳ್ಬೇಕಲ್ಲ. ಯಡಿಯೂರಪ್ಪ ಮತ್ತು ವಿಜಯೇಂದ್ರದ್ದು ಸಾಕಷ್ಟು ಹಗರಣ ಇದೆ, ಆಚೆ ಇಡಿ, ಬಿಚ್ಚಿಡಿ. ವೀರಶೈವ ಲಿಂಗಾಯತರಿಗೆ ಮೀಸಲಾತಿ ತಪ್ಪಿಸಿದ್ದೇ ಯಡಿಯೂರಪ್ಪನವರು ಅಂತಿದ್ದಾರೆ, ನೀವೇ ಕೊಡಿಸಿ. ಮತ್ತೆ BSY ವಿರುದ್ಧ ಹರಿಹಾಯ್ದಿದ್ದಾರೆ ಯತ್ನಾಳ್ ಅವರು. ಅದು ನಿಲ್ಲೋದಿಲ್ಲ, ಅದು ಮುಂದುವರಿಯುತ್ತೆ. ಸೊ ಕೊಪ್ಪಳದ ಗವಿಮಠಕ್ಕೆ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಗೋಶಾಲೆ ಉದ್ಘಾಟನೆಯಾಗಿ ಆಹ್ವಾನವನ್ನು ಕೊಡಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಕೂತ್ಕೊಂಡು ಮಾತುಕತೆಯನ್ನು ಮಾಡಿದಾರಂತೆ. ಈ ಸಂದರ್ಭದಲ್ಲಿ ಅವರ ಬೆಂಬಲಿಗರೆಲ್ಲ ಘೋಷಣೆಯನ್ನು ಕೂಗ್ತಾರೆ. ಬೆಂಬಲಿಗರಿಲ್ಲದೇನೆ ಹೋಗೋಕ್ಕಾಗತ್ತಾ? ಆಮೇಲೆ ಅಲ್ಲೂ ಕೂಡ ಒಂದಿಷ್ಟು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೋರಾಟವನ್ನು ಮಾಡೇ ಮಾಡ್ತೀನಿ, ನಾನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಇವತ್ತು BJP ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ, ಎಲ್ಲ ಅಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ. ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣದವು, ಪೋಕ್ಸೋ ಹಗರಣದ. ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾನೆ. ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು. ಆದರೆ ಒಂದು ಮಾತು ಹೇಳ್ತೀನಿ, ನಾನು ಇಡೀ ರಾಜ್ಯ ಸುತ್ತೀನಿ, ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ. ಈ ರಾಜ್ಯದಲ್ಲಿ ಹಿಂದೂ ಪರವಾಗಿ, ಈ ರಾಜ್ಯದ ಮುಂದಿನ ಭವಿಷ್ಯ, ನೀರಾವರಿ ಯೋಜನೆಗಳಾಗ್ತಾ ಇಲ್ಲ. ಬರೀ ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿದಿಂದ ಜನರಿಗೆ ಕೊನೆಯವರೆಗೆ ಬರೋದಲ್ಲ. ಇವತ್ತೇನಾದರೂ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಸುಮಾರು 17,70,000 ಎಕರೆ ನೀರಾವರಿ ಆಗುವಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ಕೆಲಸ ಆಗಿಬಿಟ್ರೆ ಉತ್ತರ ಕರ್ನಾಟಕ ಜನ